ನಮಸ್ಕಾರ ರೀಪ. ವಿಜಾಪುರದ 7ನೇ ಅದ್ಭುತಕ್ಕೆ ಬಂದ ನೋಡ್ರಿ. ವಿಜಾಪುರ ಪ್ರತಿಯೊಂದು ಐತಿಹಾಸಿಕ ಸ್ಥಳಗಳನ್ನ ನೋಡ್ಕೋತ ರಾಜಕೀಯ ವಿಮರ್ಶೆದೊಂದಿಗೆ ರಾಜಕೀಯ ಸಮೀಕ್ಷೆನೂ ಮಾಡ್ಕೋತ ಈಗ ಕೊನೆಯದಾಗಿ ಇಲ್ಲಿ ಗೋಳ ಗುಮ್ಮಟಕ್ಕೆ ಬಂದನಿ. ಇದು ಗುಮ್ಮಟ ನಗರಿ ಅಂತಾರ. ಐತಿಹಾಸಿಕ ಸ್ಥಳ ಎರಡು ಚಂದ ಐತಿ ನೋಡ್ರಿ. ಆದ್ರೆ ಇಲ್ಲಿ ಪುರಾತತ್ವ ಇಲಾಖೆಯ ನಿರ್ಲಕ್ಷ್ಯತನದಿಂದ ಹಾಳಾದ ಕೊಂಪೆನೂ ಆಗೈತ್ರಿ. ಗಾರ್ಡನು ಸರಿ ಇಲ್ಲ, ಎಲ್ಲಿ ಬೇಕಾದಲ್ಲಿ ಕಸ, ಜನರಿಗೆ ಅನುಕೂಲ ಇಲ್ಲ, ಯಾವುದೇ ರೀತಿಯಲ್ಲಿ ಸೌಲಭ್ಯ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿಯೂ ಸಹಿತ ಇಲ್ಲಿ ಸಂಸತ್ ಸದಸ್ಯ ಮತ್ತು ಶಾಸಕದ ಭಾಳ ಕರ್ತವ್ಯ ಐತ್ರಿ. ಸಂಸದ ಕೇಂದ್ರ ಪುರಾತತ್ವ ಇಲಾಖೆದಾಗ ಭಾಳ ಪ್ರಬಲ ಹೋರಾಟ ಮಾಡಿ ದುಡ್ಡು ತರ್ಬೇಕ್ರಿ. ಶಾಸಕ ವಿಧಾನಸೌಧದಾಗ ಹೊಯ್ಕೊ ಮಾಡಿ ದುಡ್ಡು ತರ್ಬೇಕು. ಆದ್ರೆ ಇಂಥ ಐತಿಹಾಸಿಕ ಸ್ಥಳದಲ್ಲಿ ಸಾಮರಸ್ಯದಿಂದ ಬಾಂಧವ್ಯದಿಂದ ಬದುಕಾಕತ್ತಾರಲ್ಲ. ಈಗ ನೋಡ್ರಿ, ಜೋಡೆತ್ತುಗಳು ನನ್ನ ಅಕ್ಕಪಕ್ಕದಾಗ ಅದಾರ. ಬಿರಾದಾರ ಗೌಡ್ರ ಅದಾರ, ಮಹಾಂತೇಶ್ ಔಟಿ ಅವ್ರು ಅದಾರ, ವಿಸೂಪ್ ನ್ಯೂಸ್ ಚಾನಲ್ದವ್ರು ಅದಾರ. ಎಲ್ರದು ಹೆಂಗೆ ಸಂಗಮ ಆಗೈತೆ ನೋಡ್ರಿ. ಎಷ್ಟು ಖುಷಿ ಆಕೈತಲ್ರಿ. ಈಗ ನೋಡ್ರಿ, ರಾಜಕೀಯ ವ್ಯವಸ್ಥೆ ಬದಲಾಗಬೇಕು. ಮೊದಲು ರಾಜಕೀಯದಾಗ ಏನೇನು ಅಹಿತಕರ ಘಟನೆಗಳು ನಡೆಯಕತ್ತಾವ. ರಾಜಕೀಯ ಅಂದ್ರೆ ಎಲ್ಲ ಸಮುದಾಯದವ್ರನ್ನ ಕೂಡಿಸ್ಕೊಂಡು ಹೋಗುವಂಥ ಇಂಥ ಐತಿಹಾಸಿಕ ಸ್ಥಳ ಸೂಫಿ ಸಂತರ ಬಸವಣ್ಣ ನಾಡಿನಾಗ ಕೊನೆ ಇದೊಂದು ಅದ್ಭುತ ಗೋಳಗುಮ್ಮಟ. ವಿಶ್ವವಿಖ್ಯಾತ ಈ ಗುಮ್ಮಟವನ್ನು ತೋರಿಸ್ಲಾಕ ಬಂದೀನಿ ನೋಡ್ರಿ. ಈಗ ಬಿರಾದರ್ ಗೌಡ್ರು ನನ್ನ ಜೊತೆ ಅದಾರ, ಈಗ ಮಹಾಂತೇಶ್ ಔಟಿ ಅವ್ರು ಅದಾರ. ಈಗ ರಾಜಕೀಯ ವ್ಯವಸ್ಥೆ ಬಗ್ಗೆ ಮಾತಾಡ್ತೀನಿ ಅಷ್ಟೇ. ಈಗ ಪುರಾತತ್ವ ಇಲಾಖೆ ಬಗ್ಗೆ ಮಾತಾಡಿದ್ನಿ, ಇಲ್ಲಿ ಐತಿಹಾಸಿಕ ಕಟ್ಟಡಗಳ ಬಗ್ಗೆ ಮಾತಾಡಿದ್ನಿ, ನಮ್ಮ ನ್ಯೂಸ್ ಚಾನಲ್ದವರು ಅವ್ರ ಬಗ್ಗೆನೂ ಮಾತಾಡಿದ್ನಿ, ಮಹಾಂತೇಶ್ ಗೌಡ್ರ ಬಗ್ಗೆನೂ ಏನು ಸುಖ ದುಃಖ ವಿಚಾರ ಮಾಡಿದ್ವಿ ನಾವು ಬೆಳಗಿಂದ. ಈಗ ಮಹಾಂತೇಶ್ ಔಟಿ ಅವರು ಇದಾರ, ಬಿರಾದವರು ಇದಾರ. ಈಗ ರಾಜಕೀಯ ವಿಮರ್ಶೆ. ಇಲ್ಲಿ ಪ್ರಬಲ ಲಿಂಗಾಯತ ಈಗ ಪಂಚಮಶಾಲಿಯ ಟ್ರೆಂಡ್. ಪಂಚಮಶಾಲಿಯ ನಾಯಕರೆಂದು ಹೇಳಿಕೊಂಡಂಥ ಬಸನಗೌಡ ಯತ್ನಾಳ್ ಅವರ ನಿರ್ಲಕ್ಷ್ಯ ಧೋರಣೆಯಿಂದ ಬಿಜಾಪುರ್ ಸಿಂಗಾಪುರ್ ಆಗೈತೇನ್ರಿ ಮಹಾಂತೇಶ್ ಔಟಿ ಅವರ? ನಾನು ನಿಮ್ಮನ್ನು ಕೇಳಕ್ಕೆ ಬಂದೆ. ನಾ ಬಂದಿದ್ದು ಬಿಜಾಪುರ್ ಸಿಂಗಾಪುರ್ ಆಗೈತೇನಂತ ಭಾಳ ಖುಷಿಲೇ ಬನ್ರಿ. ನನಗೇನು ಸಿಂಗಾಪುರ್ ಏನು ಅನಿಸ್ಲಿಲ್ರಿ, ಕೊಳಚಾಪುರ ಅನ್ಸತ್ತೈತಿ ನೋಡ್ರಿ ಸರ್. ಒಂದ್ ತೋಲಿ ಕೆಲಸ ಆಗ್ಯಾವ, ಒಂದ್ ತೋಲಿ ಕೆಲಸ ಆಗಿಲ್ಲ. ಇಲ್ಲಿ ಏನು ಮಾಡ್ಯಾರ ಗೌಡ್ರು, ಎಲ್ಲಿ ಮುಸ್ಲಿಂ ಜನಾಂಗ ಅದಲ್ಲ ಅಲ್ಲಿ ಕೆಲಸ ಆಗಿಲ್ಲ. ಒಂದ್ 4 ರೋಡ್ ಆಗ್ಯಾವ ಏನ್ರಿ, ಅದನ್ನು ಇಲೆಕ್ಷನ್ ಸನೆ ಬರಾನ. ಮೊದಲೇನು ಅಭಿವೃದ್ಧಿ ಆಗಿಲ್ಲ. ಈಗ 6 ತಿಂಗಳು 1 ವರ್ಷದಿಂದ ಅಲ್ಲಿ ಇಲ್ಲಿ ಕೆಲಸ ನಡೆದಾವ್. ಅದಾರ ಒಂದ್ ಸೈಡ್ ಆಗ್ಯಾವ, ಒಂದ್ ಸೈಡ್ ಆಗಿಲ್ರಿ. ಈಗ ನೀವು ಗೌಡ್ರ ಜೊತೆ ಒಡನಾಟಿ ಸಂಬಂಧ ಇಟ್ಕೊಂಡವ್ರಲ್ಲ, ಅವ್ರ ಜೊತೆ ಸಂಬಂಧ ಅವ್ರ ಸಮುದಾಯನೂ ಒಂದ. ಆದ್ರೆ ನೀವು ಭಾವ್ಯಕತೆ ಮೆರೆಯಾಗೈತ್ರಿ, ಅದು ನಮಗೆ ಭಾಳ ಖುಷಿ ಐತಿ. ಅವರು ಮುಸಲ್ಮಾನರ ಸ್ಥಳದಲ್ಲಿ ಕೆಲಸ ಮಾಡಬಾರ್ದು, ಹಿಂದೂಗಳ ಕೈ ಇದ್ದಲ್ಲಿ ಕೆಲಸ ಮಾಡಬೇಕು ಅಂತೇನು ಶಾಸಕರಾಗಿಲ್ರಲ್ಲ. ಇವ್ರು ಎಲ್ಲಾ ಜನರದ ಪ್ರತಿನಿಧಿ ಅಲ್ರಿ, ಎಲ್ಲಾರು ಅದಕ್ಕೆ ಯಾಕೆ ತಾರತಮ್ಯ ಮಾಡ್ತಾರ? ಈಗ ಇನ್ನೊಂದು ಹೆಂಗ ಸರ್, ನಾವು ಬಣಿಜ ಸಮಾಜದವ್ರು, ನಮ್ಗೆ ಬಣಿಜ ಸಮಾಜದವ್ರಿಗೆ ಬೇದಾರ. ಹೌದು, ಶಾಟ್ರು ತಗಡಿ ಬೈತಾ ಇದನ್ನ ಮಾಡ್ತಾರ, ಲೆಕ್ಕಪತ್ರ ಮಾಡ್ತಾರ ಅಂತ ಹೇಳ್ಯಾರ. ಏನೇ ವೈಯಕ್ತಿಕ ಇದ್ರ ಮತ್ತೊಬ್ರ ಜೋಡಿ ನೀವು ವೈಯಕ್ತಿಕ ನೀವು ಏನ್ ಬೇಕಾದ್ ಮಾಡ್ಬೋದು. ನಾನು ಇದಕ್ಕಿಂತ ಮೊದಲು ಸರ್ 15-20 ವರ್ಷದಿಂದ ಬಿಜೆಪಿ ಒಳಗಿದ್ದೆ. ಬಿಜೆಪಿ ಒಳಗಿರೋಣ ನಾ ಮಹಾನಗರ ಪಾಲಿಕೆ ಟಿಕೆಟ್ ಗೌಡ್ರಿಗೆ ಹೋಗಿ ಭೇಟಿ ಆಗಾನ ಅವ್ರ ಏನಂದ್ರು, ಅಪ್ಪು ಪಟ್ಟಣ ಶೆಟ್ಟಿ ಗ್ರೂಪ್ ಅಂದ್ರ ನಾವು ಬಿಜೆಪಿ ಟಿಕೆಟ್ ಯಾರಿಗ್ ಕೊಟ್ಟಾರ ಅವ್ರಿಗೆ ಮಾಡ್ಕೊತ ಬಂದೇವು. ಯಾವ ಗ್ರೂಪ್ ಸಂಬಂಧ ಇಲ್ಲ. ಇವ್ರಿಗೆ ಕೊಟ್ಟಾಗ ಇವ್ರಿಗೆ ಮಾಡೇವು. ಇವ್ರು JDS ಹೋದಾಗ ನಾವು ಅಪ್ಪು ಪಟ್ಟಣ ಶೆಟ್ಟಿ ಮಾಡೇವು. ನಾವ್ ಮಾಡಕ್ ಹೋಗಿಲ್ಲ. ಪಕ್ಷಕ್ಕೆ ಯಾರಿಗ್ ಟಿಕೆಟ್ ಕೊಟ್ಟೈತಲ್ಲ ಅವ್ರಿಗೆ ಮಾಡ್ಕೊತ ಬಂದಿದ್ದೇವು. ಪ್ರೀತಿ ಮಾಡಿ ಪಕ್ಷಕ್ಕೆ ಯಾರು ಕೊಟ್ಟಾರ ಅವ್ರಿಗೆ ಇದು ಮಾಡ್ಕೊತ ಬಂದಿದ್ದೇವು. ಆದ್ರೆ ಏನಾಯ್ತು, ಮಹಾನಗರ ಪಾಲಿಕೆ ಒಳಗೆ ನಾನು ಟಿಕೆಟ್ ಕೇಳಿದೆ, ನನಗೂ ಟಿಕೆಟ್ ಕೊಡ್ಲಿಲ್ರಿ. ಅವ್ರು ಕೊಡ್ಲಿಲ್ಲ ಅಂತ ನಮ್ಗೇನು ಬೇಜಾರಿಲ್ಲ, ಅದು ಸರಿಯಾಗಿ ಚಂದಾಗಿ ಮಾತಾಡ್ಲಿಲ್ಲ. ಯಾಕಂದ್ರೆ ಅವ್ರದ್ದು ಕಟೋಟ್ರಿ, ನಾ ಬಿಜಾಪುರ್ನ ಬಸವನಗರ ಬಲ್ಲಿ ಮತ್ತ ITO ಕ್ರಾಸ್ ಅದಲ್ಲ, ಕಾಯಂ ಕಟೋಟ್ ಹಾಕ್ತಿದ್ದೆ ರೀ. ಏನ್ರಿ, ಅವ್ರ ಒಬ್ರದೇ ಮತ್ ಫೋಟೋ ಇತ್ತು. ಅವ್ರ ಒಬ್ರು ಫೋಟೋ ಬಿಟ್ಟು ಮತ್ ಯಾರ ಫೋಟೋನು ಹಾಕಿಲ್ರಿ ನಾ. ಏನ್ರಿ, ಮತ್ತ ಅವ್ರು ಎಲ್ಲಾ PA ಎಲ್ಲಾ ಗೊತ್ತಿತ್ತು, ಮಾಡಿತ್ತು. ನಾವು ಕೇಳಿದಾಗ ಮತ್ತೆ ಏನ್ರ ಕೆಲಸ ಇದ್ರೆ ನನಗೆ ಹಚ್ಚೋರಿ. ಅವ್ರ PA ಇರ್ಲಿ ಮತ್ತ ಕಾರ್ಯಕರ್ತರು ಇಲ್ರಿ ಮತ್ತವ್ರ ನೀವು ಪೇಜ್ ಪ್ರಮುಖ ಅದಿರಿ, ಅವ್ರು ಮತ್ತವ್ರು ಫೋನ್ ಎತ್ತೋಗ್ಯಾರ, ನೀವು ಬರ್ರಿ ಅಂದಾಗ ಅವ್ರು ಏನ್ ಬಂದ್ರು ನಾನೇ ಕೆಲಸ ಮಾಡೇನ್ರಿ. ಆದ್ರೆ ಅವ್ರು ಗೌಡ್ರ ಮುಂದೆ ಹೇಳ್ಬೇಕಿತ್ತಾಗಿತ್ತು. ನಾ ಟಿಕೆಟ್ ಕೇಳಿದಾಗ ಅವ್ರು ಇಲ್ಲ ಅಂದಾಗ ಆ ಮಾತೆಲ್ಲ ಹೇಳ್ಬೇಕಾಗಿತ್ತು. ಅವ್ರು ಇಲ್ಲ, ಇವನು ನಮ್ ಕಾರ್ಯಕರ್ತದಾನ, ನಮ್ ಹಿಂದೋಡೆ ಅವ್ರ ಹಿಂದಿನ ನಿಮ್ ಫೋಟೋ ತೋರಿಸ್ತೀನಿ ಎಲ್ಲಾದವ ನನ್ ಕಡೆ. ಅವ್ರ ಎಲ್ಲಿ ಗುದ್ಲಿ ಪೂಜೆ ಅದಲ್ಲ ಎಲ್ಲಾ ಕಡೆನೂ ಹೋಗಿನಿ. ಆದ್ರೆ ಅವ್ರಿಗೆ ಯಾರೇನು ಮಾಹಿತಿ ಸರಿಯಾಗಿ ಕೊಡಂಗಿಲ್ಲ. ಮಾಹಿತಿ ಕೊಡಾಗುತ್ತೆ. ಅವ್ರು
ಮಾಹಿತಿ ಸರಿಯಾಗಿ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸ್ವಯಂ ಘೋಷಿತ ನಿರ್ಣಯ ತಗೋತಾರ. ಯಾರ ಮಾತ್ ಕೇಳ್ತಾರ ಅದ್ರ ಒಂದ್ 4 ಮಂದಿ ಯಾರು ಇದ್ರೆ ಹೇಳನ ಅವ್ರ ಮಾತು ಕೇಳಿ ಚಾಡಿ ಗಿಡಿ ಹೇಳೋರ್ ಮಾತ್ ಕೇಳ್ತಾರ. ಟಿಕೆಟ್ ತಪ್ಪಿಸಿದ್ರು. ಹಿಂಗಾಗಿ ನಾವು ಬಿಜೆಪಿ ಬಿಟ್ಟು ಹಮೀದ್ ಮುಷರಿಫ್ ಅವರು ಕಾಂಗ್ರೆಸ್ ಕರೆದು ಸೇರ್ಸ್ಕೊಂಡಾರ. ನಾವ್ ಈ ಸರ್ತಿ ಎಲ್ಲಾರು ಬಡಿಂಗ ಸಮಾಜದವ್ರು ಒಟ್ಟರು ಹಮೀದ್ ಮುಷರಿಫ್ ಅವ್ರಿಗೆ ಮಾಡ್ತೇವೆ. ಯಾಕಂದ್ರ ಮಾಂತೇಶ್ ಅವ್ರ ಬನಜ್ಗಿ ಅವ್ರು ಓಟ್ ಭಾಳ ಅದಾವಲ್ರಿ ಇಲ್ಲಿ. ಎಷ್ಟು ಒಂದ್ 15,000 ಇರ್ಬೇಕ್ರಿ. 30,000 ಅದಾವತ್ತಾರ್ರಿ. 30,000 ಅಂದ್ರೆ 25,000 ರೇಟ್. 25,000 ಈ ಯತ್ನಾಳ್ ಅವರ ಮಲತಾಯಿ ಧೋರಣದಿಂದ ಅಸಡ್ಯದಿಂದನ ಹೋದ್ರಲ್ಲ ಇವ. ಇಲ್ಲಿದ್ರ ಯತ್ನಾಳ್ಗ ಮತ್ತು ನೀವು ಶಕ್ತಿ ಕೊಡ್ತಿದ್ರಿ, ರಾಜ್ಯದೊಂದು ನಾಯಕನಾಗಿ ಮಾಡಿದ್ರಿ, ಮುಖ್ಯಮಂತ್ರಿ ಅಂತ ಸ್ಥಾನಕ್ಕೆ ಹೋಗುವಂತದ್ದು ಶಕ್ತಿ ನೀವು ತಯಾರು ಮಾಡಿ ಕೊಟ್ಟಿದ್ರಿ. ಕಳ್ಕೊಂಡ್ರಲ್ಲ ಅಲ್ಲ. ಈಗ ನಾಳೆ ಮೇ 10ಕ್ಕೆ ಇನ್ನ ಅಟಂ ಬಾಂಬ್ ಹಾರಿಸೇ ಬಿಡವ್ರ ಅಂದಂಗ ಆಯ್ತು. ಈಗ ಸರ್ ನಾವು ಹಿಂದೂನೇ ಇದೇವು. ಹಿಂದೂ ಅಂದ್ರೆ ಏನು ಮತ್ತೊಂದು ಧರ್ಮಕ್ಕೆ ಭಯತೆಯಲ್ಲಿ ಹೇಳಂಗಿಲ್ಲ. ಇಲ್ಲ, ನಾವು ಹಿಂದೂನೇ ಇದೇವು. ಆದ್ರೆ ಹಿಂದೂ ಇದ್ದು ಈ ಸರ್ತೆ ಕುಕ್ಮ ಹಚ್ಕೊಂಡು ಹಮೀದ್ ಮುಷರಿಫ್ ಅವ್ರಿಗೆ ನಾವು ಓಟ್ ಹಾಕ್ತೀವಿ. ಕುಕ್ಮ ಹಚ್ಕೊಳ್ಳೋದು ಹಮೀದ್ ಮುಷರಿಫ್ ಅವ್ರಿಗೆ ಹಾಕ್ಬೇಕು. ಯಾಕಂದ್ರೆ ಅವರು ಎಲ್ಲಾ ಸಮಾಜ ಜೋಡಿ ಚಲೋ ಅದಾರ. ಒಬ್ರೇ ಸಮಾಜ ಅಲ್ರಿ. ಒಬ್ಬ ಸಣ್ಣ ಹುಡುಗಿದ್ರು ಕರ್ದ್ ಮಾತಾಡ್ಸ್ತಾರ. ಏನ್ರಿ ಸಣ್ಣ ಹುಡುಗ ಹೋಗ್ಲಿ ಮತ್ತೇನ ತಾಸ ರಾತ್ರಿ ಹಿಂಗ ಆಗೇತ್ರಿ ಅಂದ್ರ ಅವ್ರ ಅಧಿಕಾರಿ ಇರ್ಲಾರಾಗೆ ಬಂದವ್ರಿ. ಅಧಿಕಾರಿ ಇರ್ಲಾರಾಗೆ ಅವ್ರ ಕಳೆದ 25-30 ವರ್ಷಲಿಂದ ಸೋಷಿಯಲ್ ವರ್ಕ್ನಾಗ ಅದಾರ. ಅವ್ರ ಮೊದಲ ನಿಂದಿರ್ಬೇಕಂದವ್ರು ಅಲ್ಲ. ಅವ್ರ ಈಗ ಒಂದ್ 10 ವರ್ಷಲಿಂದ ರಾಜಕೀಯ ಬಂದಾರ್ರಿ. ಅದಕ್ಕಿಂತ ಮೊದಲು ಅವ್ರು ಸೋಷಿಯಲ್ ವರ್ಕ್ ಮಾಡ್ಕೊತೋಗ್ಯಾರಿ. ಏನೇ ಒಂದ್ ಸಮಸ್ಯೆ ಬಂದೈತಿ ಅತ್ ಹೋದ್ರ ಅದನ್ನ ಬಗೆಹರಿಸ್ಕೊಟ್ಟಾರ. ಆದ್ರೂ ಇಂಥವೆಲ್ಲ ಇತಿಹಾಸಗಳು ಅದಾವ್ರಿ ಬಿಜಾಪುರದಾಗ. ಬಸವಣ್ಣನ ನಾಡಿದ ನಿಮಗೂ ಗೊತ್ತಿದ್ದ ವಿಷಯ, ಏನು ಹೆಚ್ಚಿಗೆ ಹೇಳೋದು ಅವಶ್ಯಕತೆ ಇಲ್ಲ. ಈ ಬಸವಣ್ಣ ನಾಡಿನಾಗ ಹಿಂದೂ ಮುಸ್ಲಿಂ ಎಷ್ಟು ಚಂದ ಆರಾಮಾಗಿ ಭಾವೈಕ್ಯತೆಯಿಂದ ಅದಾರ. ಇವ್ರು ಬಂದು ಅದನ್ನು ಕಡ್ಡಿ ಕೊರದ ಬೆಂಕಿ ಹಚ್ಚಿ ಇಲ್ಲಿ ಮಧ್ಯದ ಗೋಡಿ ಕಟ್ಟಾಕ್ ಹೊಂಟಾರ. ಇವು ಇತಿಹಾಸಗಳೆಲ್ಲ ಅಳಸಾಕ್ ಸಾಧ್ಯನ್ರಿ. ಬಸವಣ್ಣ ನಾಡಿನ ಅನುಭವ ಮಂಟಪಗಳೆಲ್ಲ ಇತಿಹಾಸ ದಾಖಲೆಗಳು ಅದಾವ. ಪ್ರತಿಯೊಂದು ಹಳೆಬೀಡು ಇಲ್ಲಿ ಬಾದಾಮಿ ಪಟ್ಟದ ಕಲ್ಲು ಇವೆಲ್ಲ ಇತಿಹಾಸಗಳು ಬರ್ದಂತ. ಅವ್ರು ಹೆಂಗ ಸಾಮರಸ್ಯದಿಂದ ಇದ್ರಲ್ಲ ನಾವು ಹಂಗ ಇರ್ಬೇಕನ್ನೋದು ಇವ್ರಿಗೆ ಬ್ಯಾಡ ಅನ್ಸೈತೇನ್ರಿ. ರಾಜಕಾರಣ ಕೆಡಿಸೈತ್ರ. ಅವರು ಹಿಂದೂ ಮುಸ್ಲಿಂ ಇಲೆಕ್ಷನ್ ಸನೆ ಬರೋಣ ಮಾಡ್ತಾರ. ಅದನ್ನು ಹಿಂದೂ ಮುಸ್ಲಿಂ ಮಾಡಿದ್ರು ಎಲ್ಲಾ ಮಂದಿಗೆ ಗೊತ್ತದ. ಆಲ್ಮೋಸ್ಟ್ ಎಲ್ಲಾ ಮಂದಿ ಶಾಣೆ ಅದಾರ್ರಿ. ಆದ್ರೆ ಏನು ಈಗ ಹೆಂಗ್ ಹುಡುಗರು ಇರ್ತಾವಲ್ಲ ಅವಕ್ಕೆ ಒಂದ್ ಸ್ವಲ್ಪ ತಿಳುವಳಿಕೆ ಇರಂಗಿಲ್ಲ. ಏನ್ರಿ ಉಳ್ಕಿದವ್ರು ಎಲ್ಲಾ ಇವ್ರು ಹೆಂಗ್ ಅದಾರ ಅನ್ನೋದು ಎಲ್ಲರಿಗೂ ಗೊತ್ತದ. ಬಟ್ ಈ ಸಾರಿ ನೀವು ಹಮೀದ್ ಮುಷರಿಫ್ ಅವ್ರು ಆರಿಸ್ತಾರ. ಅವ್ರು 25,000 ಓಟ್ಲಿಂದ ಆರಿಸ್ತಾರೆ. ಬಿರಾದರ್ ಗೌಡ್ರ ನೋಡ್ರಿ, ಈಗ ಮಾಂತೇಶ್ ಔಟಿ ಅವರು ಆಕಸ್ಮಿಕ ಸಿಕ್ಕರು. ಅವ್ರ ಜೊತೆ ಕೂಡಿದ್ ಬಹಳ ಸಂತೋಷ ಆಯ್ತು. ಅಂದ್ರೆ ಇದು ಹಮೀದ್ ಮುಷರಿಫ್ಗೆ ಏನೋ ಒಂದು ಅಶ್ವಮೇಧ ಮೇಧದ ಕುದುರೆ ಓಡಾಕತ್ತ. ಇದೇನ ಕಟ್ಟಿ ಹಾಕಕ್ ಯಾವ ಸಾಧ್ಯ ಇಲ್ಲ. ಯಾಕಂದ್ರ ಇಲ್ಲಿ ಬಲಕ ಪಂಚಮಶಾಲಿ ಸಮುದಾಯದ ಲೀಡರ್ ಅದರಿ, ಇಲ್ಲಿ ಬನ್ನಿಜಿಗ ಸಮಾಜದ ಒಬ್ರು ಧುರೀಣದಾರ ಯುವಕರು. ಇವೆರಡು ಶಕ್ತಿ ಕೂಡಿದು ಇನ್ನು ಹಮೀದ್ ಮುಷರಿಫ್ನ ಕೈ ಹಿಡಿಯಕ್ ಸಾಧ್ಯ ಇಲ್ಲ ಅಲ್ರಿ. ಇನ್ನು ವಿಧಾನಸಭಾ ಪ್ರವೇಶ ಗ್ಯಾರಂಟಿ ಇರಲ್ಲ. ಇನ್ನು ಬಾವುಟ ಹಾರೋದ ಹೇಳ್ಬಿಡ್ರಿ ನೀವ. ನೋಡ್ರಿ, ಬಿಜಾಪುರ ನಗರದೊಳಗ ಹಮೀದ್ ಮುಷರಿಫ್ ಅವರು ಈಗ ಆಲ್ರೆಡಿ ಆರಿಸಿ ಬಂದಂಗತ್ ನಾ ಭಾಷಣ ಹೇಳೇನಿ ಭಾಷಣದಾಗ. ಮತ್ತ ಅವ್ರು ಆರಿಸಿ ಬಂದಂಗೆ ಈಗ ಬರೇ ಪ್ರಮಾಣ ವಚನ ಒಂದೇ ತಗೊಳ್ಳೋದದ. ಲೀಡ್ ನೋಡುದ ಲೀಡ್ ನೋಡೋದು ಅಷ್ಟೇ ಉಳ್ದದ. ಆದ್ರೆ ಲೀಡ್ನು ಕೂಡ ಅಡ್ವಾನ್ಸ್ ಹೇಳ್ಬಿಟ್ಟು 25,000 ಲೀಡ್ ಬರ್ತಾರಂತ ಹೇಳೇವಿ. ಯಾಕ ಅಂತಂದ್ರೆ ಇದ್ದ ಶಾಸಕರ ಅಸಭ್ಯ ಮಾತಾಡೋದ್ರಿಂದ ಎಲ್ಲಾ ಸಮಾಜ ಕಳ್ಕೊಳಕತ್ತಾರ. ಅವ್ರ ಸಮಾಜ ಕಳ್ಕೊಳ್ಳೋದ್ರಿಂದ ಸಮಾಜದ ಬಂಧುಗಳು ಓಟ ಬೇರೆ ವ್ಯಕ್ತಿಗೆ ಹಾಕ್ತಾರೆ. ಅದಕ್ಕೆ ಈಗ ಮುಷರಿಫ್ 5 ವರ್ಷ MLA ಇಲ್ದಿದ್ರು ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನ ಯಾವುದೇ ಸಮಾಜದ ಕೆಲಸಗಳನ್ನ ಮಾಡ್ಕೊತ ಬಂದಾನ. ತನ್ನ ರಿಯಲ್ ಎಸ್ಟೇಟ್ ಇದ್ರೆ ಎಷ್ಟೋ ಜನರಿಗೆ ಮನಿ ಕಟ್ಟಿ ಕೊಟ್ಟಾನ. ನಾವು ಹೋದಾಗ ಹೇಳ್ತಿರ್ತಾ ಇದ್ವಿ, ನೀವೇ ಕೊಟ್ರಿ ಸಾಹೇಬ್ರ ಮನಿ, ನೀವೇ ಕಟ್ಸಿರಿ ಅಂತ ಹೇಳ್ತಿರ್ತಾರ. ಅಂದ್ರೆ ಅಂಥವೆಲ್ಲ ನಾವು ಬಿಜಾಪುರದಾಗ ನೋಡೇವಿ. ಅಂತ ವ್ಯಕ್ತಿ ಇವತ್ತು ಆರಿಸಿ ಬರ್ತಾನ, ನಮಗೂ ಖುಷಿ ಅನಿಸ್ತದ. ಆದ್ರೆ ಏನದ ಬರೀ ಹಿಂದೂ ಮುಸ್ಲಿಂ ಅಂತ ಹೇಳಿ ಗೊಂದಲ ಎಬ್ಬಿಸಿ ಒಂದಿಷ್ಟು ಕೆಲವೊಂದು ಹುಡುಗರಿಗೆ ಪ್ರಚೋದನಕಾರಿ ಹೇಳಿಕೆ ಕೊಡೋಣ ಹುಯ್ ಅಂತಿರ್ತಾವ. ಅವು ಹುಯ್ ಅಂತವ ಇವ್ರಿಗೆ ಹೆಚ್ಚು ಮತ್ತೆ ಖುಷಿ ಬಂದಂಗೆ ಆಕ್ಕದ. ಖುಷಿ ಬಂದು ಮತ್ತೆ ವೇದಿಕೆ ಮ್ಯಾಗ ಹೆಚ್ಚೆಚ್ಚಾಗಿ ಏನೇನೋ ಹರಿ ಬಿಟ್ಬಿಡ್ತಾರೆ. ಅವೆಲ್ಲ ವ್ಯತಿರಿಕ್ತವಾಗಿ ಯಾರಿಗೆ ಪಿಂಚ್ ಆಗಿರ್ತಾವೋ, ಯಾರಿಗೆ ಎದಿಗೆ ನಟ್ಟಿರ್ತಾವ ಮಾತ, ಅವ್ರು ಯಾರು ಇವ್ರಿಗೆ ಓಟ್ ಹಾಕೋದಿಲ್ಲ. ಯಾಕಂದ್ರ ಅವರು ಆತ್ಮದಲ್ಲಿ ಇಟ್ಕೊಂಡು ಕೂತಿರ್ತಾರ. ಬರ್ಲಿ ಬಂದಾಗ ನೋಡು, ನಮ್ ಕೈಯಾಗ ಯಾವ ಪರಮಾಧಿಕಾರ ಬರ್ತದ ಆ ಪರಮಾಧಿಕಾರದ ನಾವು ತೋರಿಸ್ತೇವಿ. ಆ ಪರಮಾಧಿಕಾರ ತೋರಿಸಿದಾಗ ಹೋಟಿನ ಮೂಲಕ ತೋರಿಸ್ಬೇಕು ಒಬ್ಬ ಶಾಸಕಗ. ಅದಕ್ಕೆ ಎಲ್ಲ ಈ ರೀತಿಯಿಂದ ಅವರೆಲ್ಲ ತೋರಿಸ್ತಾರ. ಮತ್ತು ಇವೆಲ್ಲ ಪುರಾತತ್ವ ಅದಾವು, ಇದು ಅದಾವು. ಬಿಜಾಪುರದಲ್ಲಿ ಅಡ್ಡಾಡ್ಬೇಕು, ನೋಡ್ಬೇಕು, ಎಲ್ಲಿ ಏನದ ಎಂತದ ನೋಡ್ಬೇಕು. 4 ವರ್ಷ ತನ ಯಾರಿಗೂ ಮುಖ ತೋರಿಸಿಲ್ಲ. ಈಗ ಬಂದು ನಾವು ಇಲೆಕ್ಷನ್ ನಿಲ್ತೇವೆ, ಇಲೆಕ್ಷನ್ ಮಾಡ್ತೇವೆ, ಸರ್ಕಾರ ದುಡ್ಡು ಅದು ಏನು ಬೊಮ್ಮಾಯಿಗೆ ಅಂಜಿಸ್ಟೆನ್ಸಿ ದುಡ್ಡು ತಂದಾರ.
ಏನ್ ಹೌದಪ್ಪ ಸರ್ಕಾರ ಸೋ ಇಚ್ಛೆ ದುಡ್ಡು ಕೊಟ್ಟದ ಅವ್ರಿಗೆ? ಇಲ್ಲ. ಅವ್ರಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳುದು. ಮತ್ತೆ ನಮ್ಮ ಬೆಳೆದಿದ್ದೇ ಪಂಚಮಸಾಲಿ ಇದ್ರದಿಂದ ಬೆಳೆದಾರ ಹೋರಾಟದಿಂದ. ಆ ಹೋರಾಟಕ್ಕೆ ಅಂಜಿನೇ ಸರ್ಕಾರ ದುಡ್ಡು ಕೊಡ್ತು. ಬೊಮ್ಮಾರು ಎಷ್ಟೋ ಸಲ ಸ್ಪೀಚ್ನಾಗ ಹೇಳ್ಯಾರ, ನೀವು ಸುಮ್ ಕುಂದ್ರೋ ಮಾರ ಬಸವನಗೌಡ, ನೀ ಏಟ್ ಬೇಕು ಹೇಳಿ ದುಡ್ಡು ಕೊಡ್ತೇವ ಅಂತಾರ. ಅಂದ್ರೆ ಎಲ್ಲ ಅಂಜಿಸ್ ತಗೊಂಡು ನಾ ಸ್ವಂತ ಮಾಡೀನಿ ಅಂದ್ರೆ ಇವ್ರೇನ್ ಅವ್ರ ಆಸ್ತಿಯಿಂದ ಏನು ಕೊಟ್ಟಿದ್ದಲ್ಲ, ಸ್ವಂತ ಆಸ್ತಿಯಿಂದ ಮಾಡಿದ್ರೆ ಹೌದಪ್ಪ ಅನ್ನೋನು. ಅದು ಸರ್ಕಾರ ದುಡ್ಡು ತಗೊಂಡು ಸರ್ಕಾರ ಕೆಲಸ ಮಾಡಕ್ಕೆ ಏನ್ ಗಂಟೋಗ್ಯದ? ಸಾರ್ವಜನಿಕರ ದುಡ್ಡು ಎಲ್ಲ ನಮ್ದು ಇನ್ಕಮ್ ಟ್ಯಾಕ್ಸ್. ನಾನೇ ವರ್ಷಕ್ಕೆ 3 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ತುಂಬ್ತೇನೆ. ನಮ್ ದುಡ್ಡು ಇರ್ತದ, ಸರ್ಕಾರ ಕೂತಿರ್ತದ, ಅದನ್ನ ಹೊಳ್ಳಿ ಅವರು ತಗೋತಾರ. ತಗೊಂಡಿಕಂದ್ ಇಲ್ಲಿ ಸರ್ಕಾರಿ ಕೆಲಸ ಮಾಡಿನ ಅಂತ ಹೇಳ್ತಾರ. ಅದು ಇನ್ನೊಂದು ನಾವು ಹೇಳ್ಬೇಕಿಲ್ಲಿ, ಯಾಕಂದ್ರ ಈಗ ಆಲ್ರೆಡಿ ಇಲ್ಲಿ 35 ಜನ ನಗರ ಪಾಲಿಕಾ ಸದಸ್ಯರು ಅದಿರಿ. ನಗರ ಪಾಲಿಕಾ ಸದಸ್ಯರನ್ನು ಅವಲೋಕನ ಮಾಡ್ಕೋಬೇಕು. ಇವತ್ತ ನಿಮಗ ಆರ್ಜಿ ಬಂದ 5 ತಿಂಗಳಾಯ್ತು. 5 ತಿಂಗಳದು ಇನ್ನ ಪದಗ್ರಹಣ ಆಗಿಲ್ಲ. ಬಹಳ ನಾಚಿಕೆ ಹಿಡಿತಾರ ಇದು ಬಹಳ ನಾಚಿಕೆ ಹಿಡಿತಾರ. ಮೇಯರು ಇಲ್ಲ, ಉಪಮೇಯರು ಇಲ್ಲ, ಅವಕ್ಕ ಪ್ರಮಾಣ ವಚನ ಸ್ವೀಕಾರ ಆಗಿಲ್ಲ, ಇನ್ನು ಮುನ್ಸಿಪಾಲಿಟಿ ಒಳಗೆ ಹೋಗಂಗಿಲ್ಲ, ಏನು ಕೇಳುವಂಗಿಲ್ಲ. ಆ ಬಂದಂತ ದುಡ್ಡನ್ನ ನೀವು ರೋಡಿಗೆ ಹಾಕಿ ಖರ್ಚು ಮಾಡಿರಿ. ಅಂತದ್ ನಾ ಮಾಡೀನಿ ಅಂದ್ರ ನಾ ಅಂದವ್ ಎಲ್ಲಿ ಉಳ್ದೇ ಇಲ್ಲ, ಅವ ಹೋಗ್ಬಿಟ್ಟಾನ. ಅದಕ್ಕ ಹಿಂದ ನಾ ಬಾಳ ಸಲ ಇದನ್ನ ಹೇಳ್ತೀನಿ, ಇದನ್ನ ಮೀಡಿಯಾದ ಮುಂದೆ ಹೇಳ್ಬೇಕು ನಾನು. ರಾಘವೇಂದ್ರ ಆಶ್ರಯದಲ್ಲಿ ಒಬ್ಬ ಕಡೇ ಕಟ್ಟು ಮನುಷ್ಯ ಆಗಿ ನಿಂತು ಯಾರು ಕನಕದಾಸ ಅವ್ರ ಸೇವಕ ಆಗಿದ್ದ. ಅವ್ರನ್ನ ಕರ್ಕೊತಿದ್ದಿಲ್ಲ ಅವರು ಬ್ರಾಹ್ಮಣ ಸಮಾಜದಲ್ಲಿ. ಅವರು ಎಲ್ಲಾ ಒಂದು ರಾಘವೇಂದ್ರ ಇದ್ರೊಳಗ ಕೂತು ಎಲ್ಲಾ ಶಿಷ್ಯರಿಗೆ ಕೇಳಿದಿರತ್ತ. ರಾಘವೇಂದ್ರ ಗುರುಗಳಿಗೆ ಕೇಳಿದಾಗ ಶಿಷ್ಯರಿಗೆ ಹೇಳಿದಿರತ್ತ, ನೋಡಪ್ಪ ದೇವಲೋಕಕ್ಕೆ ಹೋಗ್ತೇವ ನಾವೆಲ್ಲ, ಕೈಲಾಸ ಹೋಗ್ಬೇಕಾದ್ರ ಯಾವ ಮನುಷ್ಯ ಹೋಗ್ತಾನ ಕೈಲಾಸಕ್ಕ ಅಂತ. ಯಾವ ಮನುಷ್ಯ ಕೈಲಾಸಕ್ಕೆ ಹೋಗ್ತಾನ ಅಂದ್ಕೂಳೆ ಎಲ್ಲಾ ಅವ್ರ ಶಿಷ್ಯರು ಏನ್ ಎಂತೆಂತ ಇಂಟೆಲಿಜೆನ್ಸ್ ಇದ್ರು ಯಾರಿಗೆ ಅರ್ಥ ಆಗ್ಲಿಲ್ಲ. ದೂರಲ್ಲಿ ಕನಕದಾಸ ಗೋಡೆ ಕೂತಿದ್ದಂತ ಅಲ್ಲಿ ಬಾಗಿಲ ಮುಂದ ಅವ ಗುರುಗಳ ನೀವು ಒಪ್ಪಿಗೆ ಕೊಟ್ರೆ ನಾ ಹೇಳ್ತೀನ್ರಿ ಅಂದಂತ. ಅವಾಗ ಆಶ್ಚರ್ಯ ಆದತ್ತೆಲ್ಲ ಇವ್ರು ರಾಘವೇಂದ್ರ ಶಿಷ್ಯರು. ಇವ್ಯಾಂಗ್ ಹೇಳ್ತಾನ ಕನಕದಾಸ, ಅವ ಅದನ್ನ ಅಲ್ಲಿ ಅಸ್ಪೃಶ್ಯದನ, ಅವ ಅಲ್ಲಿ ಕೂತಾನ, ಅವೇನ್ ಶಾನೆ ಅಂತ ಹಿಂಗ ಅಂದ್ಕೂಳೆ ಕನಕದಾಸಗ ಅವ್ರು ರಾಘವೇಂದ್ರ ಗುರುಗಳು ಬಹಳ ಭಕ್ತಿ ಅವನ ಮ್ಯಾಗ ದೂರದೃಷ್ಟಿಯಿಂದ ಅವ ಹೇಳ್ತಾನ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಕನಕ ನೀ ಹೇಳಪ್ಪ ಅಂದ್ರದ್. ಕನಕ ಹೇಳಿದಂತ ಯಾವನು ಅಹಂಕಾರ ಬಿಡ್ತಾನ ಅವ ಸೀದಾ ಕೈಲಾಸಕ್ಕೆ ಹೊಕ್ಕಾನ್ರಿ ಅಂತ ಹೇಳಿದ್ನ. ಹಂಗ ಇಲ್ಲಿ ನಮ್ಮ ಶಾಸಕರು ಬಹಳ ಅಹಂಕಾರದಿಂದ ಅದಾರ. ಇವ್ರು ಸೀದಾ ಎಲ್ಲಿ ಹೋಗ್ತಾರ, ಇವ್ರು ಎಲ್ಲಿ ಹೋಗಕ್ ದಾರಿನೇ ಇಲ್ಲ. ಯಾವ ನಿರಹಂಕಾರಿ ಇರ್ತಾನ ಅವ ಕೈಲಾಸಕ್ಕೆ ಹೋಗ್ತಾನ, ಉತ್ತಮ ಆಗ್ತಾನ, ಪ್ರಜೆಗಳಿಗೆ ಕೆಲಸ ಮಾಡಕ್ ಸಾಧ್ಯ ಆಗ್ತದ. ದುರಹಂಕಾರಿ ಇದ್ದವ ಕೆಲಸ ಮಾಡಕ್ ಸಾಧ್ಯ ಆಗೋದಿಲ್ಲ. ಜನರ ಕಳ್ಕೊತಾನವ. ಆಲ್ರೆಡಿ ಕಳ್ಕೊಂಡಾರ. ಈಗ ಜನರು ಯಾರು ಓಟ್ ಹಾಕೋದಿಲ್ಲ. ಎಲ್ಲಾ ಲಿಂಗಾಯತ್ ಓಟ್ಸು ಒಂದ್ 25-30 ಸಾವಿರ ಓಟ್ ಮುಸ್ಲಿಂ ಅವ್ರಿಗೆ ಈ ಸಲ ಬೀಳ್ತಾವ. ನಾವೆಲ್ಲ ಸರ್ವೆ ಮಾಡೇವಿ. ಸರ್ವೆ ಮಾಡಿದ ದೃಷ್ಟಿ ಪ್ರಕಾರ ಒಂದು 30,000 ಓಟ್ ಬೀಳ್ತಾವ. ಆ 30,000 ಓಟ್ದಿಂದ ಅವರು ಇಷ್ಟು ಓಟ್ ಬಂದು ಮೈನಾರಿಟಿ ಓಟ್ ಎಲ್ಲ ಕೂಡಿ ಕ್ಲಬ್ ಆಗಿ ಒಂದು 90,000 ಓಟ್ ತಗೊಂಡ ಅಂದ್ರೆ ಆಟೋಮೆಟಿಕ್ಲಿ ವಿನ್ ಆಗಿಬಿಡ್ತಾರೆ. ಅದಕ್ಕೆ ಎಲ್ಲಾ ನಿದರ್ಶನಗಳನ್ನ ನೋಡಿದ್ರ ಶಾಸಕರಾದಂಥವ್ರು ಪ್ರಜೆಗಳ ಜೊತೆ ಸಮಾಜ ಜೊತೆ ಎಲ್ಲ ಹೆಂಗ್ ಇರ್ಬೇಕು ಅನ್ನೋದನ್ನ ಕಲಿಬೇಕು. ಆ ಪಾಠ ಈಗ ಕಲಿಸ್ತಾನೆ, ಸಮಾಜನೇ ಕಲಿಸ್ತದ, ನಾವಲ್ಲ, ಮತಕ್ಷೇತ್ರನೇ ಕಲಿಸ್ತದ. ಅದಕ್ಕೆ ಎಲ್ಲಾ ಜನರು ನಾವು ದೃಷ್ಟಿ ನೋಡಿದ್ರೆ ಇವತ್ತು ಬದಲಾವಣೆಗಳನ್ನು ಭಾಳ ಕಾಣ್ತೇವೆ. ಬದಲಾವಣೆ ಪರ್ವ, ಬದಲಾವಣೆ ಗಾಳಿ ಬಿಜಾಪುರ ಬೀಸಾಕತ್ತದ. ಆ ಬದಲಾವಣೆ ನಂತರ ಅಲ್ಲಿ ಒಬ್ಬರು ಬೀಳ್ತಾರ, ಒಬ್ಬರು ಹೋಗಿ ಅಲ್ಲಿದ್ರ ವಿಧಾನಸೌಧದೊಳಗೆ ಕುಂದಿರ್ತಾರ. ಅವಾಗ ಬಿಜಾಪುರದ ಬಗ್ಗೆ ಮಾತಾಡಕ್ ಶುರು ಮಾಡ್ತಾರೆ. ನೋಡ್ರಿ ವೀಕ್ಷಕರ, ನಂಬರ್ 1 ಚಾನಲ್ ಮುಖಾಂತರ ನಮ್ಮ ಪಂಚಮಶಾಲಿಯ ವಿಜಾಪುರದ ಧುರೀಣರು ಬಲಕದಾರ, ಎಡಗಡೆ ಬಣಜಿಗ ಸಮಾಜದ ಯುವ ಧುರೀಣರದಾರ. ಇವ್ರ ಮಾತಂತೂ ಕೇಳಿದಿರಲ್ಲ. ಈಗ ಶಾಂತತೆ ಬೇಕು, ಜನರಿಗೆ ನೆಮ್ಮದಿ ಬೇಕು, ಸರ್ವಧರ್ಮದವರನ್ನ ಪ್ರೀತಿಸುವಂತ ನಮಗೆ ನಾಯಕ ಬೇಕಂತೇಳಿ ಈಗ ಮತ್ತೊಬ್ಬ ನಾಯಕನ ಹುಡುಕಾಕ್ ಹೊಂಟಾರ್ರಿ. ಇವ್ರ ಹುಡುಕಿಯೂ ಆಗೈತಿ. ಈಗಾಗಲೇ ಪ್ರಮಾಣ ವಚನ ತಗೊಳ್ಳೋದು ಅಷ್ಟ ಬಾಕಿ ಐತಂತಾರ ಎಡಬಲ ಇದ್ದಂತ ಪ್ರಮುಖ ಸಮುದಾಯದ ಪ್ರಮುಖ ಧುರೀಣರು. ಹಂಗಾರ ನಿರ್ಣಯ ನಿಮ್ಮ ಕೈ ಆಗೈತಿ. ಅನಿಸಿಕೆ ನನಗೆ ತಿಳಿಸ್ರಿ. ನೀವು ನಂಬರ್ 1 ಚಾನಲ್ ಫಾಲೋ ಮಾಡ್ರಿ, ಲೈಕ್ ಮಾಡ್ರಿ. ಕಾಕಾನ ಖಡಕ್ ಜವಾರಿ ಚಾನಲ್ ಬೆಂಬಲಿಸ್ತೀರಿ. ನಮಸ್ಕಾರ.